ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಚನ್ನಪಟ್ಟಣದಲ್ಲಿ ನಡೆದಿದೆ. ಆದರೆ ಇದು ಆತ್ಮಹತ್ಯೆ ಅಲ್ಲ, ಇದೊಂದು ಕೊಲೆ ಆಗಿರಬಹುದು ಎನ್ನುವಂಥದ್ದು ಆತ್ಮಹತ್ಯೆ ಮಾಡಿಕೊಂಡಂಥ ವ್ಯಕ್ತಿಯ ಪರಿಚಯದವರು ಹೇಳ್ತಿರುವಂಥ ಮಾತು. ಇನ್ನು ಆತ್ಮಹತ್ಯೆ ಮಾಡಿಕೊಂಡಂಥ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸ್ವಂತ ಹಣದಲ್ಲಿ ಸಾಕಷ್ಟು ಕಡೆ ಗಿಡಮರಗಳನ್ನು ನೆಟ್ಟು ಸುಮಾರು 12ಕ್ಕೂ ಹೆಚ್ಚು ಕಾಡುಗಳನ್ನು ಸೃಷ್ಟಿ ಮಾಡಿದಂಥ ಹಿರಿಯ ಪರಿಸರ ಪ್ರೇಮಿ 76ನೇ ವಯಸ್ಸಿನ ಚನ್ನಪಟ್ಟಣ ತಾಲೂಕಿನ ಬೋಹಳ್ಳಿ ಗ್ರಾಮದ ನಿವಾಸಿ ಪುಟ್ಟಸ್ವಾಮಿ ಅವರು ಅನಾರೋಗ್ಯದ ಕಾರಣದಿಂದಾಗಿ ಆತ್ಮಹತ್ಯೆ ಮಾಡಿಕೊಳ್ತಿದ್ದೇನೆ ಎಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ತಮ್ಮ ಚನ್ನಪಟ್ಟಣದ ರೂಮ್ನಲ್ಲೇ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಫೇಸ್ಬುಕ್ ಪೋಸ್ಟ್ನಲ್ಲಿ ಅವರು ಬರೆದಂಥ ಡೆತ್ ನೋಟ್ನಲ್ಲಿ ಕನ್ನಡದ ತಪ್ಪು ಅಕ್ಷರಗಳಿರುವಂಥದ್ದು ಇವರನ್ನು ಹತ್ತಿರದಿಂದ ಬಲ್ಲಂಥವರಿಗೆ ಇದು ಕೊಲೆಯಾಗಿರಬಹುದು ಎನ್ನುವಂಥ ಒಂದು ಸಂದೇಹವನ್ನು ತಂದೊಡ್ಡಿದೆ. ಯಾಕಂದರೆ ಪುಟ್ಟಸ್ವಾಮಿಯವರು ಇತಿಹಾಸದ ಮೇಷ್ಟ್ರು, ಕನ್ನಡವನ್ನು ಸ್ಪಷ್ಟವಾಗಿ ಬಲ್ಲವರು. ಇವರು ತಪ್ಪಾದ ಅಕ್ಷರಗಳಲ್ಲಿ ಕನ್ನಡವನ್ನು ಬರೆಯಲು ಸಾಧ್ಯವೇ ಇಲ್ಲ. ಆದರೆ ಈ ಡೆತ್ ನೋಟ್ನಲ್ಲಿ ಅವರು ಬರೆದಿರ್ತಕ್ಕಂಥ ಕನ್ನಡದ ಡೆತ್ ನೋಟ್ ಏನಿದೆ ಅದರಲ್ಲಿ ತಪ್ಪು ಅಕ್ಷರಗಳಿವೆ. ಹಾಗಾಗಿ ಇದು ಇವರು ಬರೆದಂಥದ್ದಲ್ಲ ಎನ್ನುವಂಥದ್ದು ಕೂಡ ಒಂದು ಅನುಮಾನಕ್ಕೆ ಗುರಿ ಮಾಡಿಕೊಟ್ಟಿದೆ. ಹಾಗಾಗಿ ಇವರನ್ನ ಹತ್ತಿರದಿಂದ ಬಲ್ಲಂಥವರು ಪೊಲೀಸರು ಇದ್ರ ಬಗ್ಗೆ ತನಿಖೆ ಮಾಡಬೇಕು, ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ.